ನಮಸ್ಕಾರ ಸ್ನೇಹಿತರೆ, ವಿಶ್ವಚೇತನ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಅಗ್ನಿವೀರ್ ಹುದ್ದೆಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಅನ್ಬೋದು. ಅಗ್ನಿವೀರ್ ಹುದ್ದೆಗಳಿಗೆ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ, 10% ಮೀಸಲಾತಿ ಅಂದರೆ ಏನು ಸಾಮಾನ್ಯವಾದ ಕೆಲಸ ಅಲ್ಲ. ಏನು ಎತ್ತ, ಇದರಿಂದ ನಮಗೇನು ಲಾಭ, ನಾವು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಅಗ್ನಿವೀರರಿಗೆ 10% ಅಡ್ಡ ಮೀಸಲಾತಿ ಅಂದರೆ ಹರಿಜಾಂಟಲ್ ರಿಸರ್ವೇಷನ್ ಅಂತ ಕರೀತಾರೆ. ಹರಿಜಾಂಟಲ್ ರಿಸರ್ವೇಷನ್ ಅಂದರೆ ಏನಿಲ್ಲ, ಈಗ SC ST OBC ಮೀಸಲಾತಿ ಇದೆ ಅಂತ ತಿಳ್ಕೊಳ್ರಿ. ಅದರಲ್ಲಿ 50% ವುಮೆನ್ ಮೀಸಲಾತಿ ಇದೆಯಲ್ಲ, ಹೆಣ್ಮಕ್ಳಿಗೆ 50% ಅಂದರೆ 100 ಜನ SC ದವ್ರನ್ನ ತುಂಬಿಕೊಂಡ್ರೆ ಅದರಲ್ಲಿ 50 ಜನ SC ಹೆಣ್ಮಕ್ಳೇ ಇರಬೇಕು ಅನ್ನೋ ಥರ. ಅದೇ ಥರ 10% ಅಡ್ಡ ಮೀಸಲಾತಿ ಅಂದ್ರೇನು, 100 ಜನ SC ಕ್ಯಾಂಡಿಡೇಟ್ನ ತುಂಬಿಕೊಂಡ್ರೆ ಅದರಲ್ಲಿ 10 ಜನ ಏನು ಅಗ್ನಿವೀರರು ಇರಬೇಕು ಅನ್ನೋ ಥರ ರಿಸರ್ವೇಷನ್. ಇದು ಅಡ್ಡ ಮೀಸಲಾತಿ ಅಂದ್ರೆ ಮತ್ತೇನಿಲ್ಲ. ಇದರಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಇವರು ಈ ಥರ ರಿಸರ್ವೇಷನ್ ಕೊಡ್ತಾ ಇದ್ದಾರೆ, ಕಾನ್ಸ್ಟೇಬಲು, ಮೈನಿಂಗ್ ಗಾರ್ಡು, ಫಾರೆಸ್ಟ್ ಗಾರ್ಡು, ಜೈಲು ವಾರ್ಡರ್ಗಳು ಮತ್ತು SOP ಇನ್ನೂ ಕೆಲವು ಹುದ್ದೆಗಳನ್ನ ಮೆನ್ಷನ್ ಮಾಡಿದ್ದಾರೆ ಅವರು. ಈ ಒಂದು ಬರೀ ಗ್ರೂಪ್ ಡಿ ಅಷ್ಟೇ ಅಲ್ಲ, ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೂ ಇವರು ರಿಸರ್ವೇಷನ್ ಕೊಡ್ತಾ ಇದ್ದಾರೆ. ಮತ್ತು 3 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೊಡ್ತಾ ಇದ್ದಾರೆ. ಮೊದಲನೇ ಬ್ಯಾಚ್ ಅವರಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಅಂತ ಹೇಳಿದ್ದಾರೆ. ಗ್ರೂಪ್ ಸಿ ನೇರ ನೇಮಕಾತಿಗಳಲ್ಲಿ ಅಗ್ನಿವೀರರು 5% ಸಮತಲ ಮೀಸಲಾತಿಯಲ್ಲಿ ವರ್ಟಿಕಲ್ ರಿಸರ್ವೇಷನ್ ಹೇಳಿದ್ದಾರೆ ಇವರಿಗೆ. 5% ಅಂದರೆ 5% ಸಪ್ರೇಟಾಗಿ ಇಟ್ಟಿರ್ತಾರೆ. 5% ಅಲ್ಲಿ ವರ್ಟಿಕಲ್ ಮೀಸಲು ಅಂದರೆ ಈಗ ಹೆಂಗೆ SC ST OBC EWS ಅಂತ ಇದೆಯಲ್ಲ, ಆ ಥರ ಇದು ಏನು ಅಗ್ನಿವೀರರಿಗೆ ಅಂತ ಸಪ್ರೇಟ್ ಮೀಸಲಾತಿ 5% ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ ಇದು. ಗ್ರೂಪ್ ಬಿ ನೇಮಕಾತಿಗಳಲ್ಲಿ 1% ಅಂದರೆ ಈಗ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಇರ್ತವೆ ಗ್ರೂಪ್ ಬಿ ಹುದ್ದೆಗಳು, ಅಂದರೆ KS ಲೆವೆಲ್ ಹುದ್ದೆಗಳು, ಅದಕ್ಕಿಂತ ಕಡಿಮೆ ಸ್ವಲ್ಪ ಮ್ಯಾನೇಜ್ಮೆಂಟ್ ಲೆವೆಲು. ಸೊ ಬಹಳ ಒಂದು ಒಳ್ಳೆಯ ಡಿಸಿಷನ್ ಅಂತ ಅನಿಸ್ತದೆ. ಅಯ್ಯೋ, ಇದು ಎಲ್ಲಿ ನಡೀತಾ ಇದೆ? ಇದು ಹರಿಯಾಣ ಸರ್ಕಾರ ಪ್ರೆಸ್ನಲ್ಲಿ ಈಗ ಅನೌನ್ಸ್ ಮಾಡಿದ್ದಾರೆ, ಈ ಥರ ನಾವು 10% ರಿಸರ್ವೇಷನ್ ಕೊಡ್ತಾ ಇದ್ದೀವಿ ಅಗ್ನಿವೀರರಿಗೆ ಅಂತ. ಇದೊಂದು ಗುಡ್ ಸೈನ್ ಅಂತ ಅನಿಸುತ್ತೆ ನನ್ನ ಅಭಿಪ್ರಾಯದ ಪ್ರಕಾರ. ಯಾಕಂದರೆ ಬರೀ 4 ವರ್ಷ ನಾವು ಕೆಲಸ ಮಾಡಿ ಬರೋದು, ಮನೆಗೆ ಬರೋದು, ಆಮೇಲೆ ಇಂತಿಷ್ಟು ದುಡ್ಡು ಕೊಡ್ತಾರೆ, ಅದನ್ನು ಬಿಸ್ನೆಸ್ ಮಾಡಿಕೊಡ್ರಿ ಏನೋ ಅಂತ ಹೇಳ್ತಾ ಇದ್ದಾರೆ. ಅವರ ಒಂದು ಅಭಿಪ್ರಾಯ, ಅದು ವಿಚಾರ ಅದು. ಆದರೆ ನಮ್ಮ ಭಾರತೀಯ ಮೆಂಟ್ಯಾಲಿಟಿಗೆ ಅಷ್ಟೊಂದು ಅದು ಸೆಟ್ ಆಗೋದಿಲ್ಲ. ನಮ್ಮ ಜನರಿಗೆ ನೀನು ಯಾವ ನೌಕರಿ ಮಾಡ್ತೀಯಪ್ಪ ಅಂತ ಕೇಳ್ತಾರೆ. ಎಷ್ಟು ಜನ 4 ವರ್ಷ ಅಂದರೆ ನಿಮ್ಗೆ ಯಾರು ನಾಳೆ ನಿಮ್ಗೆ ಮದುವೆನೂ ಆಗೋದಿಲ್ಲ, ಆ ಥರದ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇದೆ. ನಾನು ಬಿಸ್ನೆಸ್ ಮಾಡ್ತೇನೆ ಅಂದರೆ ನಿಮ್ಮನ್ನು ಮೊದಲು ನಂಬೋದೂ ಇಲ್ಲ. ಸೊ ಇದು ಸರ್ಕಾರ ಈ ಥರದ್ದು ಇತ್ತೀಚೆಗೆ ಕೇಂದ್ರ ಸರ್ಕಾರದ ರಚನೆ ಆದಾಗಲೂ ಭಾಳಷ್ಟು ಇದ್ರ ಬಗ್ಗೆ NDA ಮೈತ್ರಿಕೂಟಗಳಲ್ಲಿಯೇ ಚರ್ಚೆ ಆಗ್ತಾ ಇತ್ತು. ಈ ಹುದ್ದೆಗಳ ಬಗ್ಗೆ ನಾವು ಈ ಒಂದು ರೂಲ್ಸ್ಗಳನ್ನ ರಿವ್ಯೂ ಮಾಡ್ಕೋಬೇಕು ಅಂಥೇಳಿ. ಸೊ ಅದರ ಒಂದು ಭಾಗ ಅಂತ ನನಗೆ ಅನಿಸ್ತಾ ಇದೆ. ಸೊ ಇದರಿಂದ ಈ ವಿಡಿಯೋನ ಜಾಸ್ತಿ ಜನರಿಗೆ ಯಾಕೆ ಶೇರ್ ಮಾಡಿ ನೀವು. ನಾನು ಭಾಳಷ್ಟು ಯಾವುದೇ ವಿಡಿಯೋಗಳಲ್ಲಿ ಹೇಳೋದಿಲ್ಲ, ಮಾಡಿ. ಯಾಕಂದರೆ ನೀವು ಅವೇರ್ ಆಗಿರಿ. ಎಲೆಕ್ಷನ್ ಬಂದಾಗ ನಾವು ಅದು ಇದು ಒಂದು 500-1000 ಕೊಟ್ಟು ಓಟ್ ಹಾಕೋದಕ್ಕಿಂತ ಇಂಥಗಳ ಬಗ್ಗೆ ನಾವು ಬೇಡಿಕೆ ಇಡಬೇಕು, ಜಾಗೃತಿ ಮೂಡಿಸ್ಬೇಕು. ಆ ಸರ್ಕಾರ ಮಾಡ್ತಾ ಇದೆ, ನಮ್ಮ ಸರ್ಕಾರನೂ ಏನೋ ಒಂದು ಕ್ರಮ ಕೈಗೊಳ್ಳ್ರಿ. ಯಾಕಂದರೆ ಯುವಕರು ದೇಶದ ಬೆನ್ನೆಲುಬು. ರೈತರು ಯಾವ ಥರ ಇದಾರಲ್ಲ, ಯುವಕರಿಂದನೇ ನಮ್ಮ ದೇಶ ನಡೀತಾ ಇರುತ್ತೆ. ಸೊ ಅಟ್ಲೀಸ್ಟ್ ನಿಮಗೆ ಗೊತ್ತಿರಬೇಕು, ಇಂಥ ಸರ್ಕಾರಗಳಲ್ಲೂ ಈ ಥರ ಒಂದು ನಿಯಮಗಳನ್ನು ತೊಗೊಂಬರ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ನಮಗೊಂದು ಏನೋ ಒಂದು ಈ ಥರದ್ದು ಒಂದು ರಿಸರ್ವೇಷನ್ ತೊಗೊಳ್ರಿ, ಸವಲತ್ತುಗಳನ್ನು ಅಗ್ನಿವೀರ ಹುದ್ದೆಗಳಿಗೆ. ಯಾಕಂದರೆ ದೇಶ ಸೇವೆ ಮಾಡೋದೊಂದು ಸಾಮಾನ್ಯ ಕೆಲಸ ಅಲ್ಲ. ಮೊದಲು ನೀವು ಜಾಗೃತರಾಗಿದ್ದರೆ ನಾವು ಕ್ವಶನ್ ಮಾಡ್ತೀವಿ. ಸೊ ಅದಕ್ಕೆ ಎಲ್ಲರಿಗೆ ಶೇರ್ ಮಾಡಿಟ್ಕೊಳ್ಳಿ. ನಿಮ್ಮ ಅಭಿಪ್ರಾಯನ ತಿಳಿಸೋದು ಮರಿಬೇಡಿ. ನನಗೆ ಮಾತ್ರ ಈ ಒಂದು ರೂಲ್ಸು ಸರಿ ಅನಿಸಿದೆ, ಇದೇನು ತಪ್ಪಿಲ್ಲ. ನಿಮ್ಮ ಅಭಿಪ್ರಾಯನ ತಿಳಿಸಿ. ವಿಶ್ವಚೇತನ ಅಕಾಡೆಮಿಯ ಯೂಟ್ಯೂಬ್ ಚಾನಲು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮ್ ಎಲ್ಲ ಇದೆ, ಫಾಲೋ ಮಾಡಿ. ಮತ್ತು ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮ್ಗೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.